so long. We've been waiting for this time to. ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಶ್ರೀರಂಜು ಲಾಗ್ಸ್ ಕನ್ನಡ. ತುಂಬ ಜ್ವರ ಬಂದುಬಿಟ್ಟಿತ್ತು ನೋಡಿ. ನಮ್ಮ ಮನೆಯವರು ನೆನೆ ಒಂದಿನ ಹುಷಾರಿಲ್ಲ ಅಂತ ಅಂದರೆ ಎಷ್ಟು ಮೆಸ್ಸಿಯಾಗಿ ಮನೆ ಇಟ್ಕೊಂಡಿದ್ದಾರೆ ಅಂದರೆ ಅಷ್ಟು ಮನೇನ ಮೆಸ್ಸಿಯಾಗಿ ಇಟ್ಕೊಂಡಿದ್ದಾರೆ. ಬನ್ನಿ ನೋಡೋಣ ಯಾವ ರೀತಿ ಮೆಸ್ಸಿಯಾಗಿ ಇಟ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಮನೇಲಿ ಹೆಣ್ಮಕ್ಳು ಮಾತ್ರ ಹುಷಾರಿಲ್ಲ ಅಂತ ಮಲ್ಕೊಂಡ್ರೆ ಮನೆಯಲ್ಲಿ ಗಂಡಸ್ರಿಗೆ ಏನೂ ಕೆಲಸ ಮಾಡಲ್ಲ, ಏನೋ ಒಂದು ಮಾಡಬೇಕು ಕಾಟಾಚಾರಕ್ಕೆ ಮಾಡ್ತಾರೆ, ಮತ್ತೆ ಅದನ್ನೆಲ್ಲ ಎದ್ದು ಮಾಡಬೇಕಲ್ವಾ, ತುಂಬ ತಲೆನೋವು. ಬನ್ನಿ ನೋಡೋಣ ಯಾವ ರೀತಿ ಇಟ್ಕೊಂಡಿದ್ದಾರೆ ನಮ್ಮ ಮನೇನ ಅಂತಂದ್ಬಿಟ್ಟು. ಎಲ್ಲೊಂದರಲ್ಲೇ ಎಲ್ಲ ಹಾಕಿದ್ದಾರೆ. ಅಪ್ಪ ಮನೆ ನೋಡೋಕ್ಕಾಗ್ತಿಲ್ಲ, ಅಷ್ಟು ಮೆಸ್ಸಿ ಆಗೈತೆ. ಎಲ್ಲ ತೊಳೆದಿರೋ ಪಾತ್ರೆಗಳು, ರಾತ್ರಿ ಅಡುಗೆ ಮಾಡಿದ್ದಾರೆ, ಎಲ್ಲ ಕೆಳಗಡೆನೇ ಇಟ್ಟಿದ್ದಾರೆ. ಎಲ್ಲ ಎಷ್ಟೊಂದು ಮೆಸ್ಸಿ ಆಗಿದೆ ಅಂದರೆ ನೋಡಿ. ಪಾತ್ರೆ ಸಮೇತ ತೊಳೆದಿದ್ದಾರೆ. ನಂಗೆ ನಿಜವಾಗ್ಲೂ ತುಂಬ ಹುಷಾರಿಲ್ಲ, ತುಂಬ ಜ್ವರ ಬಂದುಬಿಟ್ಟಿತ್ತು. ಅದಕ್ಕೆ ರಾತ್ರಿ ಏನೂ ಮಾಡಿಲ್ಲ, ಅವರೇ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಲ್ಕೊಂಡಿದ್ದಾರೆ. ಇನ್ನು ನೋಡಿ ಹಾಲು ತಂದಿದ್ದಾರೆ ಬೆಳಗ್ಗೆನೇ ಎದ್ದು ಹೋಗಿ. ಈಗ ಟೀ ಮಾಡಬೇಕು, ಸ್ವಲ್ಪ ಟೀ ಮಾಡಿಕೊಂಡು ಕುಡಿದು ಇವತ್ತು ಆಮೇಲೆ ನೆಕ್ಸ್ಟ್ ಎಲ್ಲ ಕೆಲಸನೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಟೀ ಮಾಡೋಣ ಈಗ. ತುಂಬಾ ಬಟ್ಟೆ ಇತ್ತು. ಅಣ್ಣ ಬೇರೆ ಹೊರಗಡೆ ಹೋಗಿದ್ದ, ಟೂರ್ಗೆ ಹೋಗಿದ್ದ. ಸೊ ಹಂಗಾಗಿ ತುಂಬ ಜಾಸ್ತಿ ಬಟ್ಟೆ ತಂದಿದ್ದ ಅಲ್ಲಿಂದನ. ಅದು ಮತ್ತು ನಮ್ಮ ಯೂನಿಫಾರ್ಮ್ಸ್ ಎಲ್ಲ ಬಟ್ಟೆ ಇದ್ವಲ್ವ, ಸೊ ಹಂಗಾಗಿ ಅವನ್ನೆಲ್ಲ ಹಾಕ್ಬಿಟ್ಟು ವಾಶ್ ಮಾಡೋಣ ಅಂತ ಹಾಕಿದ್ದೀನಿ. ನಾವು ಬಟ್ಟೆ ಹಾಕೋವಾಗ ಯಾವುದೇ ಕಾರಣಕ್ಕೂ ರಬ್ಬರಿಂದ ಈ ಕಡೆ ಬಟ್ಟೆ ಬರಬಾರ್ದು, ಹೊರಗಡೆ ಆಚೆ ಏನಿದು ರಬ್ಬರಿಂದ ಒಳಗಡೆ ಇರಬೇಕು. ಸೊ ನಾವು ಆ ರೀತಿ ಬಟ್ಟೆ ಹಾಕೋದ್ರಿಂದ ತುಂಬ ಒಳ್ಳೆಯದು. ಮಿಷಿನ್ಗೇನು ಪ್ರಾಬ್ಲಮ್ ಆಗೋಲ್ಲ. ಇಲ್ಲಾಂದರೆ ನಾವು ಆಚೆ ಬಟ್ಟೆ ಬಂದರೆ ಅದು ಸುತ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ಬಟ್ಟೆನ ಹಾಕಿ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ತುಂಬಾ ಹೊಟ್ಟೆ ಹಶ್ವಾಗ್ತಿತ್ತು, ರಾತ್ರಿ ಹುಷಾರಿರಲಿಲ್ಲಲ್ವ, ಏನೂ ತಿಂದಿರಲಿಲ್ಲ. ಹಂಗಾಗಿ ಸ್ವಲ್ಪ ಕಾಫಿ ಮಾಡಿಕೊಂಡು ಬ್ರೆಡ್ ತಂದಿಟ್ಟಿದ್ರು ನಮ್ಮ ಮನೆಯವರು. ಅದನ್ನು ತಿನ್ನೋಣ ಅಂತ ಅಂದ್ಬಿಟ್ಟು. ನನಗೆ ಸನ್ರೈಸ್ ಅಂದರೆ ತುಂಬ ಇಷ್ಟ, ಹಂಗಾಗಿ ಸನ್ರೈಸ್ ಪೌಡ್ರ್ ತೊಗೊಂಬಂದಿದ್ರು. ಇನ್ನು ನಾನು ಕಾಫಿಗೆ ಅಥವಾ ಟೀಗೆ ನಾನು ಬೆಲ್ಲನ ಯೂಸ್ ಮಾಡ್ತೀನಿ. ಹಂಗಾಗಿ ಬೆಲ್ಲನ ಹಾಕ್ಕೊಂಡು ಸ್ಟ್ರಾಂಗಾಗಿ ಕಾಫಿನ ಮಾಡ್ಕೊಂಬಿಟ್ಟು ಬಂದೆ. ಇನ್ನು ತುಂಬ ಹೊಟ್ಟೆ ಹಶ್ವಾಗ್ತಿತ್ತು ಅಂತ ಹೇಳಿದ್ನೆ ಅಲ್ವಾ, ಸೊ ಹಂಗಾಗಿ ಸ್ವಲ್ಪ ಬ್ರೆಡ್ ಇತ್ತು, ಬ್ರೆಡ್ಡನ್ನು ತಿಂದಿದ್ದೀನಿ. ಇನ್ನು ಖುಷಿ ವಿಷಯ ಏನಪ್ಪ ಅಂತ ಅಂದರೆ, ನನಗೆ ನಾನೊಂದು ಸಂಸ್ಥೆಲಿ ಕೆಲಸ ಮಾಡ್ತೀನಿ ಅಂದರೆ ಆ ಸಂಸ್ಥೆಯಿಂದ ನನಗೆ ಒಂದು ಸರ್ಟಿಫಿಕೇಟ್, ಅಂದರೆ ಹಾರ್ಡ್ ವರ್ಕ್ ಚೆನ್ನಾಗಿ ಕೆಲಸ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಒಂದು ಸರ್ಟಿಫಿಕೇಟ್ ಮತ್ತು ಒಂದು ಗಿಫ್ಟ್ ಬಾಕ್ಸನ್ನು ಕೊಟ್ಟಿದ್ದರು. ಸೊ ಹಂಗಾಗಿ ಆ ಗಿಫ್ಟ್ ಜೊತೆ ಇನ್ನೊಂದು ನಮ್ಮ ಮನೆಯವರು ನನಗೆ ಅಂತ ಒಂದು ಗಿಫ್ಟ್ ತಂದಿದ್ರು. ಸೊ ನನಗೆ ಅದು ಒಂಥರ ಖುಷಿ ಆಯ್ತಕ್ಕೆ ಎರಡೆರಡು ಗಿಫ್ಟು ಒಂದೊಂದೇ ಸತಿ ಸಿಗ್ತಾ ಇರೋದು ನನಗೆ ತುಂಬ ಖುಷಿ ಅನ್ನಿಸ್ತು. ಇನ್ನು ಇದು ಈಗ ಓಪನ್ ಮಾಡ್ತಾ ಇರೋ ಬಾಕ್ಸು ಕಂಪನಿಯಿಂದ ಕೊಟ್ಟಿರೋದು. ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀರಾ ಅನ್ನೋ ಒಂದು ಖುಷಿಗೆ ಅವ್ರ ಕಡೆಯಿಂದ ಆರೆಂಡರ್ ಅಂತ ಮಾಡಿಬಿಟ್ಟು ಈ ರೀತಿ ನಮಗೆ ಗಿಫ್ಟನ್ನ ಕೊಟ್ಟಿದ್ದಾರೆ. ನಿಜವಾಗೂ ಯಾರೆಲ್ಲ ನನ್ನ ಜೊತೇಲಿ ಕೆಲಸ ಮಾಡ್ತಿದ್ದಾರೋ ಎಲ್ರಿಗೂ ಸಿಗಲಿ ಅಂತ ಖುಷಿ ಪಡ್ತೀನಿ. ಅಷ್ಟು ಜನಗಳ ಮಧ್ಯೆ ನನ್ನನ್ನು ಗುರುತಿಸಿ ಕೊಟ್ಟರು ಎಲ್ಲ ನನ್ನ ಸಂಸ್ಥೆಯ ಹಿರಿಯ ಕಿರಿಯ ಸಹೋದರ ಸಹೋದರಿಯರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಹೀಗೆ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ, ನಾನೇ ಕೆಲಸ ಮಾಡ್ತಿರೋದು ಅಂತಲ್ಲ, ಬಟ್ ಅದರಲ್ಲೂ ಗುರುತಿಸಿ ಕೊಟ್ಟಿದ್ದಾರೆ. ಅದು ನಮಗೊಂದು ಕ್ರೆಡಿಟು, ತುಂಬ ಖುಷಿ ಪಡೋವಂಥ ವಿಷಯ. ಇನ್ನು ನಮ್ಮ ಮನೆಯವರು ಸಹ ಇದನ್ನು ನನಗೆ ಗಿಫ್ಟಾಗಿ ಕೊಟ್ಟಿದ್ದರು. ಇದು ಏನಂತ ಅಂದರೆ ವಾಟರ್ ಬಾಯ್ಲ್ ಮಾಡ್ತಾರಲ್ವ, ಸೊ ನೀನು ಯಾವಾಗಲೂ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿತಿರ್ತೀಯ, ಕೆಲವೊಂದು ಟೈಮು ಬೇಗ ನೀರು ಕಾಸ್ಕೊಂಡು ಕುಡಿಲಿ ಅಂತ ಹೇಳ್ಬಿಟ್ಟು ನನಗೆ ವಾಟರ್ ಬಾಯ್ಲನ್ನ ತಂದು ಕೊಟ್ಟಿದ್ದರು. ಸೊ ಇನ್ನು ಮನೆಯೆಲ್ಲ ತುಂಬ ಮೆಸ್ಸಿ ಆಗಿದೆ ಅಂತ ಹೇಳಿದೆ ಅಲ್ವಾ, ಹಂಗಿದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಯಾವುದೇ ಕೆಲಸ ಮಾಡುವಾಗಲೂ ಅಷ್ಟೇ ನಾವು ನೀಟಾಗಿ ವಾರಕ್ಕೊಂದು ಸತಿ ನೀಟಾಗಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬ ಗಲೀಜಾಗಲ್ಲ. ನಾನು ಹೋದ ವಾರ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ, ಹಂಗಾಗಿ ಈ ವಾರ ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ, ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಬಾಕ್ಸ್ಗಳನ್ನ ಈಚೆ ತೆಗೆದ್ಬಿಟ್ಟು ಒಂದೊಂದನ್ನೇ ನೀಟಾಗಿ ಒರೆಸ್ಕೊಂಡು ಅದನ್ನು ಈಗ ಎತ್ತಿಟ್ಕೋತಾ ಇದ್ದೀನಿ. ನಾವು ವಾರದಲ್ಲಿ ಈ ಥರ ಯಾವಾಗಲೂ ತಿಂಗಳಲ್ಲಿ 2 ವಾರ ನಾವು ಈ ರೀತಿ ಮಾಡಿಕೊಂಡ್ರೆ ನಮಗೆ ಎಷ್ಟೊಂದು ಮೆಸ್ಸಿ ಅನಿಸಲ್ಲ, ಮತ್ತು ಗಲೀಜು ನೀರೆಲ್ಲ ನೀಟಾಗಿರುತ್ತೆ ಮನೆ ಯಾವಾಗ್ಲೂ. ಹಾಗಾಗಿ ನಾನು ಈ ರೀತಿಯಾಗಿ ಹೋದ ವಾರ ಮಾಡ್ಕೋಬೇಕಾಯಿತು, ಮಾಡ್ಕೊಂಡಿರಲಿಲ್ಲ. ಈ ವಾರ ಫ್ರೀಯಾಗಿದ್ದೆ, ಮತ್ತು ಶನಿವಾರ ಈ ವಾರ ರಜೆ ಬೇರೆ ಇತ್ತಲ್ವ, ನಂಗೆ ಹುಷಾರಿರಲಿಲ್ಲ. ಆದರೂ ಪರವಾಗಿಲ್ಲ, ಕೆಲಸ ಎಲ್ಲ ಮುಗಿಸ್ಬಿಡೋಣ, ಇಲ್ಲಿ ಮತ್ತೆ ಬಿಟ್ಕೊಂಡ್ರೆ ತುಂಬ ಗಲೀಜಾಗೋಗುತ್ತೆ ಮನೆಯೆಲ್ಲ ಅಂತ ಹೇಳ್ಬಿಟ್ಟು ನೀಟಾಗಿ ಎಲ್ಲನೂ ಸ್ಟೋರೇಜ್ ಬಾಕ್ಸ್ಗಳನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಒರೆಸಿ ಈಗ ಗ್ಯಾಸನ್ನು ಸಹ ನೀಟಾಗಿ, ಗ್ಯಾಸ್ ಅಂದರೆ ನಾನು ಆವಾಗವಾಗ ಒರೆಸ್ತಾನೆ ಇರ್ತೀನಿ, ಕ್ಲೀನಾಗಿರುತ್ತೆ. ಸುಮ್ಮನೆ ಒಂದು ಬಟ್ಟೆಲೆಲ್ಲ ಒರೆಸ್ಕೊಂಡೆ. ಇನ್ನು ಪಾತ್ರೆ ತುಂಬ ಅಂದರೆ ತುಂಬಾ ಪಾತ್ರೆಗಳಿತ್ತು, ಹಂಗಾಗಿ ಪಾತ್ರೆಗಳನ್ನೆಲ್ಲ ತೊಳೆಯೋಣ ಅಂತ ಹೇಳ್ಬಿಟ್ಟು ತೊಳಿತಾ ಇದ್ದೀನಿ. ಇನ್ನು ಕೆಲವೊಂದು ಪಾತ್ರೆ ಕಬಡಲ್ಲೂ ಸಹ ಇತ್ತು,
ಅದನ್ನು ಎಲ್ಲ ತೆಗೆದಿದ್ದೀನಿ. ಇವಾಗ ಸದ್ಯಕ್ಕೆ ಫಸ್ಟ್ ಇವನ್ನ ತೊಳೆದ್ಬಿಟ್ಟು ಆಮೇಲೆ ಕಬರ್ಡ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಇಲ್ಲಿರೋ ಪಾತ್ರೆಗಳನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಇದು ಕಮಲದ ಹೂವದು ನಾನು ಐಕ್ಯದಲ್ಲಿ ತೊಗೊಂಬಂದಿದ್ದೆ. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಅದು. ನಾನು ಆಫರ್ ಇದ್ದಾಗ ನೋಡಿ ತೊಗೊಂಡು ಬಂದಿದ್ದೆ. ನೀವು ಯಾವಾಗಾದರೂ ಐಕ್ಯಗೆ ವಿಸಿಟ್ ಕೊಟ್ಟಾಗ ನೋಡಿ ತೊಗೊಂಡು ಬನ್ನಿ, ತುಂಬ ಚೆನ್ನಾಗಿದೆ ಅದು. ತುಂಬ ಬಾಳಿಕೆನೂ ಬಂದಿದೆ. ಇನ್ನು ಪಾತ್ರೆಗಳೆಲ್ಲ ನೀಟಾಗಿ ತೊಳೆದು ವಾಶ್ ಮಾಡಿದ್ದಾಯಿತು. ನಮಗೆ ಸಿಗೋ ಒಂದಿನ ರಜದಲ್ಲಿ ಪೂರ್ತಿ ಮನೆ ಕೆಲಸನೇ ಹಿಡಿಯುತ್ತೆ. ಯಾಕಂತಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ನಿಜವಾಗ್ಲೂ 1 ಗಂಟೆ 2 ಗಂಟೆ ತನಕ ಬರೀ ಕೆಲಸನೇ ಹಿಡಿಸುತ್ತೆ. ಬೆಳಗ್ಗೆ ಎದ್ದು ಕಸ ಗುಡಿಸು, ಪಾತ್ರೆ ತೊಳಿ, ಅಡುಗೆ ಮಾಡು, ಬಾಗಿಲು ತೊಳಿ, ಬರೀ ಇದೇ ಕೆಲಸ ಆಗುತ್ತೆ. ಹೆಣ್ಮಕ್ಳಿಗೆ ನಿಜವಾಗ್ಲೂ ಒಂದು ದಿನ ರಜೆ ಸಿಕ್ಕಿದ್ರೂ ಎಷ್ಟು ಕೆಲಸ ಇರುತ್ತೆ ಅಂದರೆ ಅಷ್ಟು ಕೆಲಸ ಇರುತ್ತೆ. ಹೆಣ್ಮಕ್ಳಾಗಿ ಹುಟ್ಟೋದೇ ತಪ್ಪೇನಪ್ಪ ಅಂತ ಅನ್ನಿಸ್ಬಿಡುತ್ತೆ ಒಂದೊಂದು ಟೈಮು. ಏನಂದರೆ ನನ್ನ ಮಕ್ಕಳು ಊರಲ್ಲಿರೋದ್ರಿಂದ ನನಗೆ ಅಷ್ಟೊಂದು ಹೆವಿ ಅನ್ನಿಸ್ತಾ ಇಲ್ಲ. ಕೆಲವೊಂದು ಹೆಣ್ಮಕ್ಳು ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಮಕ್ಕಳು ನೋಡಿಕೊಂಡು ಕೆಲ್ಸಕ್ಕೆ ಹೋಗಿ ಬಂದು ಮಕ್ಳಿಗೆ ಬಾಕ್ಸು ಲಂಚು ಎಲ್ಲ ತುಂಬಾ ಕಷ್ಟಪಡ್ತಾರೆ. ಸೊ ಆ ವಿಷಯದಲ್ಲಿ ನನಗೆ ಸ್ವಲ್ಪ ರಿಸ್ಕ್ ಕಡಿಮೆ ಅಂತ ಅನ್ನಿಸುತ್ತೆ. ಯಾಕಂತಂದರೆ ನನ್ನ ಮಕ್ಕಳಿಬ್ಬರು ಊರಲ್ಲೇ ಇರೋದ್ರಿಂದ ಅಮ್ಮನೇ ಎಲ್ಲ ನೋಡ್ಕೋತಾರೆ. ಪಾಪ ಅಮ್ಮಂಗೆ ತುಂಬಾ ಕಷ್ಟ. ನನ್ನ ತಂಗಿ ಇರೋದ್ರಿಂದ ಸ್ವಲ್ಪ ಅಮ್ಮಂಗೆ ಸ್ವಲ್ಪ ಅಂದರೆ ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ. ಯಾಕಂತಂದರೆ ಅವಳು ಕೆಲ್ಸಕ್ಕೆ ಹೋಗ್ತಾಳೆ, ಅವ್ರಿಗೂ ಬೆಳಗ್ಗೆ ಎದ್ದು ತಿಂಡಿ ಮಾಡಿ ಬಾಕ್ಸ್ಗೆಲ್ಲ ಹಾಕಬೇಕು. ಆದರೂ ಸ್ವಲ್ಪ ಅವಳು ಇರೋದ್ರಿಂದ ಸ್ವಲ್ಪ ಬೆಟರ್ ಅಂತ ಅನಿಸುತ್ತೆ. ಇನ್ನು ನನ್ನ ಮಕ್ಕಳಿಗೆ ತಿಂಡಿನೇ ಆಗಬೇಕು. ಅನ್ನ ಸಾಂಬಾರು ಅಂದರೆ ಅಳ್ತಾರೆ, ನಾನು ತೊಗೊಂಡೋಗಲ್ಲ ಬಾಕ್ಸ್ಗೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಡೈಲಿ ಅಮ್ಮನೇ ಅವರಿಗೆ ತಿಂಡಿ ಮಾಡಿ ಬಾಕ್ಸ್ಗೆ ಹಾಕಿ ಕಳಿಸ್ತಾರೆ. ಸೊ ನನಗೆ ಆ ಕೆಲಸದಲ್ಲಿ ಸ್ವಲ್ಪ ರಿಲೀಫ್ ಇದೆ. ಇಲ್ಲಾಂದರೆ ನನಗೆ ಇನ್ನೂ ತುಂಬ ಅಂದರೆ ತುಂಬಾ ಕಷ್ಟ ಆಗ್ತಿತ್ತು ಮಕ್ಕಳನ್ನೆಲ್ಲ ರೆಡಿ ಮಾಡಿ ಬಾಕ್ಸ್ಗೆ ಹಾಕಿ ಎಲ್ಲ ಕಳಿಸೋದಕ್ಕೆ. ಸೊ ಇಲ್ಲಿ ನಾವಿರೋದು ನಾನು, ನನ್ನ ಗಂಡ ಮತ್ತು ನಮ್ಮ ಅಣ್ಣ. ಸೊ ಹಂಗಾಗಿ ನನಗೆ ಸ್ವಲ್ಪ ಫ್ರೀ ಅನಿಸುತ್ತೆ. ಇನ್ನು ಕಬರ್ಡ್ ಅಂತೂ ತುಂಬ ಮೆಸ್ಸಿ ಆಗಿತ್ತು. ಹಂಗಾಗಿ ಕಬರ್ಡನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಕಬರ್ಡಲ್ಲಿರೋ ಅಂಥ ಪಾತ್ರೆನೆಲ್ಲ ತೊಳೆಯಲಿಕ್ಕೆ ಇಟ್ಬಿಟ್ಟು ಈಗ ಮಿಕ್ಸಿ ಒರೆಸಿರಲಿಲ್ಲ, ತುಂಬ ದಿನಗಳಾಗಿತ್ತು. ಮೊನ್ನೆ ರಾತ್ರಿ ಅಡುಗೆ ಮಾಡಿದ್ರಲ್ವ ನಮ್ಮ ಮನೆಯವರು ರಾತ್ರಿ. ಸೊ ಎಲ್ಲನೂ ಅದ್ರ ಮೇಲೆ ಸಿಡಿಸ್ಬಿಟ್ಟಿದ್ರು, ಗೋಡೆಗೆಲ್ಲ ಸಿಡಿಸ್ಬಿಟ್ಟಿದ್ರು. ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಈಗ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇನ್ನು ನೋಡಿ ಈ ರೀತಿಯಾಗಿ ನಾನು ಅಡುಗೆ ಮನೆಯೆಲ್ಲನ ನೀಟಾಗಿ ಇಟ್ಕೊಂಡಿದ್ದೀನಿ. ನನಗೆ ಯಾವಾಗಲೂ ಈ ರೀತಿ ಇದ್ರೇ ತುಂಬ ಖುಷಿ ಅನಿಸುತ್ತೆ. ಅಡುಗೆ ಮನೆ ನಾವು ಏನಕ್ಕೆ ಆಗಲಿ ನಾವು ಮನೆಗೆ ಬಂದ ತಕ್ಷಣ ಒಂಥರ ಮನಸ್ಸಿಗೆ ಖುಷಿ ಅನ್ನಿಸ್ಬೇಕೇ ಬಿಟ್ಟರೆ ಇರಿಟೇಟ್ ಅನ್ನಿಸ್ಬಾರ್ದು. ಸೊ ಹಂಗಾಗಿ ನಾನು ಯಾವಾಗಲೂ ಈ ರೀತಿಯಾಗಿ ಮನೆನ ಇಟ್ಕೊಳ್ಳೋಕ್ಕೆ ತುಂಬ ಖುಷಿ ಪಡ್ತೀನಿ ಮತ್ತು ಈ ರೀತಿಯೇ ಇಟ್ಕೋತೀನಿ. ನಾನು ನೋಡಿ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಜಾಸ್ತಿ ಪಾತ್ರೆಗಳಿತ್ತು, ಕಬರ್ಡಲ್ಲಿಟ್ಟರೆ ಆಗಲೆಲ್ಲ ತೆಗಿಯೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲನ ತಟ್ಟೆ ಸ್ಟ್ಯಾಂಡಿಗೆ ಜಾಸ್ತಿ ಜೋಡಿಸ್ಕೊಂಡಿದ್ದೀನಿ. ಇನ್ನು ಕೆಲವೊಂದು ಐಟಮು ದೊಡ್ಡ ಐಟಮು ಮತ್ತು ನಾನು ಜಾಸ್ತಿ ರೇರ್ ಯಾವ್ದು ಯೂಸ್ ಮಾಡ್ತೀನೋ ಆ ಐಟಮ್ ಮಾತ್ರ ನಾನು ಕಬರ್ಡಲ್ಲೇ ಹಾಕಿಟ್ಟಿದ್ದೀನಿ. ಇನ್ನು ಮಾಮೂಲಿ ಇನ್ನು ದಿನ ಯೂಸ್ ಮಾಡೋವಂಥದ್ದು ರಾಗಿ ಹಸಿಟ್ಟು ಮತ್ತು ರಾಗಿ ಹಸಿಟ್ಟು ಮತ್ತು ಅಕ್ಕಿ, ಇನ್ನು ಅಂಥದ್ದನ್ನೆಲ್ಲ ನಾನು ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಕಬರ್ಡಲ್ಲಿ ಇಟ್ಟಿದ್ದೀನಿ. ಯಾಕಂದರೆ ಮೇಲೆ ಸ್ಟೋರ್ ಮಾಡೋಕ್ಕೆ ಜಾಗ ಇಲ್ಲದೆ ಇರೋ ಕಾರಣ ಕಬರ್ಡಲ್ಲೇ ಹಾಕಿ ನಾನು ಸ್ಟೋರ್ ಮಾಡಿದ್ದೀನಿ. ನೋಡಿ ಇವತ್ತು ಈ ರೀತಿಯಾಗಿ ನಾನು ಅಡುಗೆ ಮನೆನ ನೀಟಾಗಿ ಸ್ವಚ್ಛವಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಕಿಚನ್ ಬಗ್ಗೆ ನಿಮ್ಗೆ ಯಾರಿಗೆ ನಿಮ್ಮ ಕಿಚನ್ ಇನ್ನೂ ಈಗ ಇಟ್ಕೋಬೋದಾಗಿತ್ತು, ಇಲ್ಲಿ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಬೇಕಿತ್ತು ಅನ್ನೋದು ಏನಾದರೂ ಇಲ್ಲಿ ಏನಾದರೂ ಹೇಳೋದಿದ್ದರೆ ನನಗೆ ಕಮೆಂಟ್ ಮುಖಾಂತರ ನೀವು ತಿಳಿಸ್ಬೋದು. ಇನ್ನು ಎಲ್ಲ ಕಿಚನ್ ರೆಡಿ ಆದ ತಕ್ಷಣ ಅಡುಗೆ ಮಾಡಬೇಕು ಅಲ್ವಾ. ಸೊ ಹಂಗಾಗಿ ಅಡುಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಅಣ್ಣ ನನ್ನ ಕಿಚನ್ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸ್ವಲ್ಪ ಅವರೆಕಾಳು ಇತ್ತು, ಹಂಗಾಗಿ ಅವರೆಕಾಳನ್ನೆಲ್ಲ ಸುಲಿದು ನೀಟ್ ಮಾಡಿ ಇಟ್ಟಿದ್ದ. ಇನ್ನು ನಾನು ಅವರೆಕಾಳು ಇತ್ತಲ್ವ, ಸೊ ಹಂಗಾಗಿ ನಮ್ಮ ಹಳ್ಳಿ ಸೈಡು ಸಪ್ಪೆ ಹೆಸರು ಅಂದರೆ ಕ್ಯೂಸಂಬ್ರ ಅಂತ ಕರಿತೀವಿ. ನಮ್ಮ ಕಡೆ ಶಿರಾ ಸೈಡು ಕ್ಯೂಸಂಬ್ರ ಅಂತ ಕರಿತೀವಿ. ಅದನ್ನು ಯೂಶ್ವಲಾಗಿ ಆ ಥರ ಹೇಳಿದ್ರೆ ಕೆಲವ್ರಿಗೆ ಅರ್ಥ ಆಗಲ್ಲ ಅಂತೇಳಿ ಸಪ್ಪೆಸರು ಅಂತ ಕರಿತೀವಿ. ಸೊ ಹಂಗಾಗಿ ಸಪ್ಪೆಸರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಅವರೆಕಾಳಿನ ಜೊತೆಗೆ ಒಂದು ಟೊಮೊಟೊ ಮತ್ತು 2 ಬದನೆಕಾಯಿನ ಹಾಕಿ ಸ್ವಲ್ಪ ಉಪ್ಪನ್ನ ಸೇರಿಸಿ ಕೂಗಿಸ್ಕೋಬೇಕು. 2ರಿಂದ 3 ವಿಷಿಲನ್ನ ನಾವು ಕೂಗಿಸ್ಕೊಂಡಾದ ನಂತರ ಸಾಂಬಾರನ್ನ ಮಾಡ್ಕೊಳ್ಳೋದು ಈಗಂತ ಹೇಳ್ತೀನಿ. ಅಷ್ಟರಲ್ಲಿ ಕೂಗಲ್ಲಿಟ್ಟಿದ್ದೆ. ಇನ್ನು ಅದು ಕೂಗೋ ಅಷ್ಟೊತ್ತಿಗೆ ಸ್ವಲ್ಪ ಉಪ್ಪು ಖಾಲಿಯಾಗಿತ್ತು. ಹಂಗಾಗಿ ಉಪ್ಪು ಪೂರ್ತಿ ಖಾಲಿ ಮಾಡ್ಕೋಬಾರ್ದು, ಸ್ವಲ್ಪ ಇದ್ದಂಗೆ ನಾವು ಉಪ್ಪನ್ನು ಸ್ಟೋರ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕಂದರೆ ಉಪ್ಪು ಮನೆಗೆ ಮಹಾಲಕ್ಷ್ಮಿ ಇದ್ದಂಗೆ ಅಂತೆ, ಅದನ್ನು ಯಾವತ್ತೂ ಖಾಲಿ ಆಗೋದಕ್ಕೆ ಬಿಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಉಪ್ಪನ್ನು ನಾನು ಸ್ಟೋರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ಉಪ್ಪು ಸ್ಟೋರ್ ಮಾಡತ್ತೀವಲ್ಲ ಆ ಟೈಮಲ್ಲಿ ನಾವು ಏನು ಮಾಡಬೇಕಪ್ಪ ಅಂತ ಅಂದರೆ
ನೀವು ಒಂದೊಂದು ಚಿಕ್ಕ ಕೆಲಸನ ಮಾಡಬೇಕಾಗುತ್ತೆ. ಆ ಚಿಕ್ಕ ಕೆಲಸ ಏನಪ್ಪ ಅಂತಂದರೆ ಮನೆಯಲ್ಲಿ ಎಲ್ಲರ ಮನೆಗೂ ಲವಂಗ ಇದ್ದೇ ಇರುತ್ತೆ ಅಲ್ವಾ. ಸೊ ಹಂಗಾಗಿ ನಾವು ಯಾವಾಗ್ಲೂ ಉಪ್ಪು ಸ್ಟೋರ್ ಮಾಡೋವಾಗ ಒಂದು 5 ಲವಂಗನ ಯಾರಿಗೂ ಗೊತ್ತಿಲ್ಲದೆ ಇರೋ ಥರ, ಕೈಗೆ ಸಿಗದೆ ಇರೋ ಥರ ತಳದಲ್ಲಿ ಒಂದು 5 ಲವಂಗನ ಹಾಕಿ ನಾವು ಉಪ್ಪನ್ನು ಸ್ಟೋರ್ ಮಾಡೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇರಲ್ಲ ಮತ್ತು ದೈವಿಕ ಶಕ್ತಿ ಇರುತ್ತೆ. ಯಾವಾಗಲೂ ಪಾಸಿಟಿವ್ ಥಾಟ್ಸು ಹೆಚ್ಚಿಂದಾಗಿರುತ್ತೆ. ಅದ್ರ ಜೊತೆಗೆ ನಮ್ಮ ಆರ್ಥಿಕ ಸ್ಥಿತಿಯು ಕೂಡ ಚೆನ್ನಾಗಿರುತ್ತೆ. ಅಂದರೆ ನಮ್ಮ ಹಣಕಾಸಿನಲ್ಲಿ ಲಾಭಾಂಶಗಳು ಜಾಸ್ತಿ ಹೆಚ್ಚಿನದಾಗಿ ಕಂಡು ಬರ್ತವೆ ಅಂತ ನಮ್ಮ ದೊಡ್ಡವರೆಲ್ಲ, ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಾ ಇದ್ರು. ಮತ್ತು ಈಗ ಆಲ್ಮೋಸ್ಟ್ ಎಲ್ಲ ಕಡೆಯೂ ಈ ವಿಷಯ ಓಡಾಡ್ತಾನೆ ಇದೆ, ನಿಮಗೂ ಗೊತ್ತೇ ಇರುತ್ತೆ. ಹಂಗಾಗಿ ನಾನು ಲವಂಗನ ಉಪ್ಪಿನಲ್ಲಿ ಹಾಕಿ ಒಂದು 5 ಲವಂಗನ ನಾನು ಉಪ್ಪಲ್ಲಿ ಇಟ್ಟಿರ್ತೀನಿ. ಮತ್ತು ಅಕ್ಕಿಗೂ ಅಷ್ಟೇ, ನಾವು ಯಾವಾಗ್ಲೂ ಅಕ್ಕಿಯಲ್ಲೂ ಸಹ, ಅಕ್ಕಿ ಸ್ಟೋರ್ ಮಾಡುವಾಗೂ ಸಹ ನಾವು ಅಕ್ಕಿಗೆ ಲವಂಗನ ಹಾಕಿಡೋದ್ರಿಂದ ಮನೆಯಲ್ಲಿ ಧನ ಲಾಭ ಜಾಸ್ತಿ ಇರುತ್ತೆ ಮತ್ತು ದವಸ ಧಾನ್ಯಗಳು ಸಹ ಹೆಚ್ಚಿನದಾಗಿರುತ್ತೆ. ಇನ್ನು ಕುಕ್ಕರ್ ಕೂಗ್ತಾ ಇತ್ತು. ಸೊ ಅಷ್ಟರಲ್ಲಿ ಕುಕ್ಕರ್ ಆರಕ್ಕಿಟ್ಟಿದ್ದೆ. ಅಷ್ಟರಲ್ಲಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಅಂದರೆ ಹಸಿ ಮೆಣಸಿನಕಾಯಿನ ಹುರಿಯುತ್ತಾ ಇದ್ದೀನಿ. ಇಲ್ಲಿ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗೋ ತನಕ ಚೆನ್ನಾಗಿ ಹುರ್ಕೊಂಡು ಈಗ ಸ್ವಲ್ಪ ಆರಲಿ ಅಂತೇಳಿ ಕುಕ್ಕರ್ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ ಅನಿಸುತ್ತೆ ನೋಡಿ, ಕಾಳೆಲ್ಲ ಚೆನ್ನಾಗಿ ಬೆಂದಿದ್ದಾವೆ. ಟೊಮಾಟೊ ಹಣ್ಣು ಮತ್ತು ಬದನೆಕಾಯಿನೂ ಸಹ ಬೆಂದಿದೆ. ಈಗ ಅದನ್ನು ನಾನು ಕಿವ್ಸೋಕ್ಕೆ ಅಂತ ಹೇಳ್ಬಿಟ್ಟು ಸಾಂಬಾರು ಮಾಡೋಕ್ಕೆ, ಅಂದರೆ ಕೈಯಲ್ಲಿ ಕಿವುಚೋದಲ್ವಾ, ಹಂಗಾಗಿ ಬೇರೆ ಕಡೆ ಎತ್ತಿಟ್ಕೊಳ್ಳೋಣ ಸ್ವಲ್ಪ ಆರಲಿ ಅಂತ ಹೇಳ್ಬಿಟ್ಟು ನಾನು ಅದನ್ನು ತೆಗಿತಾ ಇದ್ದೀನಿ. ಸಪ್ಪೆ ನೀರು ಒಂದು ಕಡೆ, ಕಾಳು ಒಂದು ಕಡೆ ಎಲ್ಲ ಸಪ್ರೇಟ್ ಮಾಡಬೇಕಲ್ವಾ. ನೀರು, ಸಪ್ಪೆ ಹೆಸರು ಮತ್ತು ಅದರಲ್ಲಿರೋವಂಥ ಕಾಳನ್ನು ಸಹ ನಾವು ಸಪ್ರೇಟ್ ಮಾಡಬೇಕಾಗುತ್ತೆ. ಸೊ ಹಂಗಾಗಿ ನಾನು ಸಾಂಬಾರಿಗೆ ಏನೇನು ಬೇಕು ಅಂತ ಹೇಳಿ ಅದನ್ನೆಲ್ಲ ಸೈಡಲ್ಲಿ ಎತ್ಕೊಳ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಆರಬೇಕು, ಅದು ಕೈಯಲ್ಲಿ ಕಿವುಚೋದ್ರಿಂದ ನಾವು ಅದು ಆರಿದ್ರೆ ಕಿವ್ಸೋಕ್ಕೆ ತುಂಬ ಚೆನ್ನಾಗಿರುತ್ತೆ ಕೈಯಲ್ಲಿ ಕಿವುಚೋದಕ್ಕೆ. ಇಲ್ಲ ಅಂತಂದರೆ ಅದು ಸುಡ್ತಾ ಇರುತ್ತಲ್ವಾ, ಬೇಗ ಕಿವುಚೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇನ್ನು ಸಪ್ಪೆ ನೀರನ್ನು ಸಪ್ರೇಟ್ ಮಾಡ್ತಾಯಿದ್ದೀನಿ. ಕಾಳು ಸಪ್ರೇಟು, ನೀರು ಸಪ್ರೇಟನ್ನು ಮಾಡೋಣ ಅಂತೇಳ್ಬಿಟ್ಟು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇನ್ನು ಸಾಂಬಾರು ಕಿವಿಸ್ಬೇಕು. ಸೊ ಹಂಗಾಗಿ ಸ್ವಲ್ಪ ಫಸ್ಟು ಹುಣಸೆಹಣ್ಣನ್ನು ನಾನು ಕಿವುಚ್ಕೊತಾ ಇದ್ದೀನಿ. ಇದನ್ನು ನಾವು ಕೆಲವರು ಮಸಗುಂಡಲ್ಲಿ ಕಿವಿಸ್ತಾರೆ ಕೈ ಉರಿಯುತ್ತೆ ಅಂತ ಹೇಳ್ಬಿಟ್ಟು. ಕೆಲವ್ರಿಗೆ ಯೂಸಲಿ ಡೈಲಿ ಈ ಥರ ಮಾಡ್ಕೋತಾ ಇದ್ದರೆ ಮನೇಲಿ ವಾರಕ್ಕೆ 1 ದಿನ 2 ದಿನ ನಾವು ಈ ರೀತಿ ಸಾಂಬಾರನ್ನ ಮಾಡ್ಕೋತಾ ಇದ್ದರೆ ನಮಗೆ ಕೈ ಏನು ಉರಿಯಲ್ಲ. ಯಾವಾಗಲೂ ಒಂದು ಸತಿ ರೇರು 2 ತಿಂಗ್ಳಿಗೆ ಒಂದು ಸತಿ 3 ತಿಂಗಳಿಗೆ ಒಂದು ಸತಿ ನಾವು ಈ ರೀತಿ ಸಾಂಬಾರು ಮಾಡ್ಕೊಂಡಾಗ ಕೈಯಲ್ಲಿ ಕಿವುಚೋದಕ್ಕೆ ಸ್ವಲ್ಪ ಉರಿ ಬರುತ್ತೆ ಅನಿಸುತ್ತೆ. ನಾವು ಯಾವಾಗಲೂ ಮಾಡ್ತಾನೆ ಇರ್ತೀವಲ್ವ. ಸೊ ಹಂಗಾಗಿ ನಮಗೇನು ಕೈ ಉರಿ ಅಂತ ಅನಿಸಲ್ಲ, ಯಾಕಂದರೆ ಅವಾಗವಾಗ ಮಾಡ್ತಾನೆ ಇರ್ತೀವಲ್ವ. ಹಂಗಾಗಿ ನಮಗಿದು ಅಭ್ಯಾಸನೇ ಆಗೋಗ್ಬಿಟ್ಟಿದೆ. ಹಂಗಾಗಿ ಕೈ ಏನು ಉರಿಯೋದಿಲ್ಲ. ಹಂಗಾಗಿ ನಾನು ಹಸಿಮೆಣ್ಸಿಕಾಯಿನೆಲ್ಲ ನೀಟಾಗಿ ನಾನು ಕೈಯಲ್ಲೇ ಕಿವುಚ್ಕೊತಾ ಇದ್ದೀನಿ. ಈ ಸಾಂಬಾರು ಉಪ್ಪೆಸರು ಸಪ್ಪೆಸರು ಅಂತ ಎರಡನ್ನೂ ಕರೀತಾರೆ. ನಾವು ಸಪ್ಪೆಸರು ಅಂದರೆ ಈ ರೀತಿ ಕೈಯಲ್ಲೇ ನಾವು ಕಿವುಚೋದು. ಬಿಸಿ ಮುದ್ದೆಗಂತೂ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಸೊ ಎಲ್ಲ ಆರಿತ್ತು, ಹಂಗಾಗಿ ಸ್ವಲ್ಪ ನೀಟಾಗೆಲ್ಲ ಕಿವಿಸ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಾಳನ್ನು ಹಾಕಬೇಕು. ಹಾಕ್ಬಿಟ್ಟು ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ ಥರ ಚೆನ್ನಾಗಿ ಕಿವುಚಬೇಕು. ಎಲ್ಲನೂ ಹಾಕಿ ಕಿವುಚಿ ಅದಕ್ಕೆ ಸ್ವಲ್ಪ ಸಪ್ಪೆ ನೀರು ತೆಗೆದಿಟ್ಟಿದ್ದೆ ಅಲ್ವಾ ಆ ಸೈಡಲ್ಲಿ, ಆ ಸಪ್ಪೆ ನೀರನ್ನು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು. ನೋಡಿ, ಮಿಕ್ಸ್ ಮಾಡ್ಕೊಂಡಾಗ ಈ ರೀತಿಯಾಗಿ ತೆಳುವಾಗಿರುತ್ತೆ. ಈ ರೀತಿ ನಮಗೆ ಅಂದರೆ ನಿಮಗೆ ತುಂಬ ತೆಳು ಬೇಡ, ಗಟ್ಟಿಗೆ ಇರಬೇಕು ಅಂದರೆ ನಿಮ್ಮ ನೋಡಿಕೊಂಡು ನೀವು ನೀರನ್ನು ಅದನ್ನು ಸಪ್ಪೆ ನೀರನ್ನು ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನು ಸಪ್ಪೆಸರನ್ನ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಸಪ್ಪೆಸರು ಈ ರೀತಿಯಾಗಿ ಬಂದಿದೆ. ಇನ್ನು ಮುದ್ದೆ ಮಾಡ್ಕೋಬೇಕು. ಸಪ್ಪೆಸರಿಗೆ ಮುದ್ದೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಸಪ್ಪೆಸರಿಗೆ ಮುದ್ದೆನೇ ತುಂಬ ಒಳ್ಳೆ ಕಾಂಬಿನೇಷನ್ನು. ಸೊ ಹಂಗಾಗಿ ಹಳ್ಳಿ ಸೈಡು ನೀನು ಏನೇ ಅಮೃತ ಕೊಟ್ಟರು ಯಾರೂ ಇಷ್ಟಪಡಲ್ಲ. ಹಸಿ ಕಾಳು ಸೀಸನ್ನಲ್ಲಿ ಈ ರೀತಿ ಸಪ್ಪೆಸರು ಮತ್ತು ಬಿಸಿ ಮುದ್ದೆ ಅಂದರೆ ಸಾಕು, ತುಂಬಾ ಇಷ್ಟಪಟ್ಟು ಊಟ ಮಾಡ್ತಾರೆ. ಯಾಕಂದರೆ ಹಳ್ಳಿ ಕಡೆ ರೈತರೆಲ್ಲನ ಹೊಲದಲ್ಲಿ ಕೆಲಸ ಮಾಡೋದ್ರಿಂದ ಈ ರೀತಿಯಾಗಿ ಮುದ್ದೆನೇ ತುಂಬಾ ಇಷ್ಟಪಡೋದು. ಸೊ ಹಂಗಾಗಿ ನಾನು ಹಸಿ ಸೀಸನಲ್ಲಿ ಜಾಸ್ತಿ ಸಪ್ಪೆಸರು ಮತ್ತು ಮುದ್ದೆನ ಮಾಡ್ತೀನಿ. ನಮ್ಮ ಮನೆಯವರು ಸಹ ಸಪ್ಪೆಸರು ಮುದ್ದೆ ಅಂದರೆ ತುಂಬಾ ಇಷ್ಟಪಡ್ತಾರೆ. ಹಂಗಾಗಿ ನಾನು ಅದನ್ನೇ ಮಾಡಿದ್ದೆ. ಅದರಲ್ಲೂ ನನಗೂ ತುಂಬಾ ಇಷ್ಟ. ಸೊ ಹಂಗಾಗಿ ಇವತ್ತು ನಮ್ಮ ಮನೆಯಲ್ಲಿ ಅವರೆಕಾಳು ಸಪ್ಪೆಸರು ಮತ್ತು ಮುದ್ದೆನ ಮಾಡಿದ್ದೀನಿ. ನೋಡಿ, ಈ ರೀತಿಯಾಗಿ ಬಂದಿದೆ ನನ್ನ ಸಪ್ಪೆಸರು. ನಿಮಗೂ ಯಾರಿಗೆಲ್ಲ ಈ ಸಪ್ಪೆಸರು ತುಂಬ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ಮತ್ತು ತಿಳಿಸಿ. ನೀವು ಸಹ ಈ ರೀತಿಯಾಗಿ ಮಾಡ್ಕೊಂಡು ಊಟ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಇವಾಗ ಹಸಿ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆಯೂ ಕಾಳು ಸಿಗುತ್ತೆ, ಹಂಗಾಗಿ ಅವರೆಕಾಯಿ ಸಿಗುತ್ತೆ. ನೀವು ಅವರೆಕಾಯಿನ ತಂದುಬಿಟ್ಟು ಈ ರೀತಿಯಾಗಿ ಮಾಡ್ಕೋಬೋದು. ಅವರೆಕಾಳಲ್ಲಿ ತುಂಬ ಥರದ ಡಿಶಸ್ನ ಮಾಡ್ತಾರೆ ನಮ್ಮ ಹಳ್ಳಿ ಸೈಡು. ಬೇಳೆ ಸಾರು ಮತ್ತು ಸೊಪ್ಪಿನ ಸಾರಿಗೆಲ್ಲ ನಾವು ಈ ರೀತಿ ಈ ಕಾಳನ್ನು ನಾವು ಯೂಸ್ ಮಾಡ್ತೀವಿ.
ಇದು ಇವತ್ತಿನ ನನ್ನ ವಿಡಿಯೋ ಆಗಿತ್ತು. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ. ಥ್ಯಾಂಕ್ ಯು.